ಅಭಿಮಾನಿಗಳ ಕನಸು ನಿರೀಕ್ಷೆ ಕೊನೆಗೂ ಈಡೇರಿದೆ. ಟಿ20 ವಿಶ್ವಕಪ್ನಲ್ಲಿ ಹರಿಣಗಳ ಬೇಟೆಯಾಡಿದ ಇಂಡಿಯನ್ ಟೈಗರ್ಸ್ ಚಾಂಪಿಯನ್ ಆಗಿದ್ದಾರೆ. ಕಪ್ ಗೆಲ್ತಿದ್ದಂತೆ ಮೈದಾನದಲ್ಲಿ ಭಾವುಕತೆ ಉಕ್ಕಿ ಹರಿದಿತ್ತು. ಕ್ರಿಕೆಟರ್ಸ್ ಜೊತೆಗೆ ಅಭಿಮಾನಿಗಳ ಕಣ್ಣಲ್ಲೂ ಸಂತಸದ ಕಣ್ಣೀರು ಜಿನುಗುತ್ತಿತ್ತು. ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಅವರನ್ನ ಮರೆಯಲು ಸಾಧ್ಯವೇ ಇಲ್ಲ ಬಿಡಿ. ಹಾರ್ದಿಕ್ ಪಾಂಡ್ಯ ಬಿಕ್ಕಿ ಬಿಕ್ಕಿ ಅತ್ತಿದ್ರು. IPL ಸಮಯದಲ್ಲಿ ಭಾರತೀಯರಿಂದಲೇ ಸಾಕಷ್ಟು ಟೀಕೆ ಆಕ್ರೋಶಕ್ಕೆ ಗುರಿಯಾಗಿ ವಿಲನ್ ಆಗಿದ್ದ ಹಾರ್ದಿಕ್ ಈಗ ಭಾರತೀಯರಿಗೆ ತಾನೊಬ್ಬ ಹೀರೋ ಅಂತ ತೋರಿಸಿಕೊಟ್ಟ ಖುಷಿಗೋ ಇಲ್ಲ ತನ್ನ ಸಾಮರ್ಥ್ಯ ಎಲ್ರಿಗೂ ಈಗಲಾದ್ರೂ ಗೊತ್ತಾಯ್ತಲ್ಲ ಎಂಬ ಸಮಾಧಾನಕ್ಕೋ ಮನಸ್ಸು ಬಿಚ್ಚಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ರು. ಇದೀಗ ಫ್ಯಾನ್ಸ್ ಪಾಂಡ್ಯ ಅವರನ್ನ ಇವರೇ ರಿಯಲ್ ಗೇಮ್ ಚೇಂಜರ್ ಅಂತ ಹಾಡಿ ಹೊಗಳ್ತಿದ್ದಾರೆ. ಇಡೀ ಜಗತ್ತೇ ಕೊಂಡಾಡುವಾಗ, ಇಡೀ ದೇಶವೇ ಪಾಂಡ್ಯ ಅವರ ಸಾಧನೆಗೆ ಹೆಮ್ಮೆ ಪಡುತ್ತಿರುವಾಗ ಮನೆಯವರಿಗೆ ಅದೆಷ್ಟು ಖುಷಿಯಾಗೋದಿಲ್ಲ ಹೇಳಿ. ಕುಟುಂಬದವರಿಗಾಗುವ ಹೆಮ್ಮೆ, ಅಭಿಮಾನ ಬಣ್ಣಿಸಲು ಪದಗಳೇ ಸಾಕಾಗಲ್ಲ. ಆದರೆ ಹಾರ್ದಿಕ್ರನ್ನ ಎಲ್ಲರೂ ಹಾಡಿ ಹೊಗಳ್ತಿದ್ರೆ ಅತ್ತ ಪಾಂಡ್ಯ ಪತ್ನಿ ಮಾತ್ರ ತನಗೂ ಪಾಂಡ್ಯ ಗೆಲುವಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ತರ ಆಡ್ತಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಷ್ಟಕ್ಕೂ ನತಾಶಾ ಈ ನಿಗೂಢ ನಡೆ ಯಾಕೆ? ಪಾಂಡ್ಯ ಕಣ್ಣೀರು ಹಾಕಿದ್ದು ಯಾವ ಕಾರಣಕ್ಕಾಗಿ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಬಿಡದ ಅವಮಾನ, ಸಾಲು ಸಾಲು ಟೀಕೆ, ಅಭಿಮಾನಿಗಳಿಂದಲೇ ಟ್ರೋಲ್, ಪತ್ನಿಯ ನಿಗೂಢ ನಡೆ. ಪಾಂಡ್ಯ ಕಳೆದ ಕೆಲ ತಿಂಗಳಿನಿಂದ ಅಕ್ಷರಶಃ ಕುಗ್ಗಿ ಹೋಗಿದ್ರು. ಅಳೋದಕ್ಕೂ ಆಗದೆ ನಗೋದಕ್ಕೂ ಆಗದೆ ಚಪ್ರಿ ಅಂತ ಕರೆಸಿಕೊಂಡು ಒಳಗೊಳಗಿ ನೋವು ಅನುಭವಿಸ್ತಿದ್ರು. ಮೈದಾನದಲ್ಲಿ ಅದೆಷ್ಟು ನೋವು ಮರೆಮಾಚಲು ಯತ್ನಿಸಿದ್ರು ಅವರ ಪೇಲವ ನಗು ಎಲ್ಲರನ್ನ ಸಾರಿ ಸಾರಿ ಹೇಳ್ತಿತ್ತು. IPLನಲ್ಲಿ ಇಂಥ ಅದೆಷ್ಟೋ ಕ್ಷಣಗಳಿಗೆ ಸಾಕ್ಷಿಯಾಗಿದ್ರು ಹಾರ್ದಿಕ್ ಪಾಂಡ್ಯ. ಅತ್ತ ಮುಂಬೈ ಇಂಡಿಯನ್ಸ್ನಲ್ಲಾದ ಬೆಳವಣಿಗೆಗಳು, ರೋಹಿತ್ ಶರ್ಮಾ ನಾಯಕತ್ವ ಕಿತ್ತುಕೊಂಡ ಅನ್ನೋ ರೀತಿ ಕೇಳಿ ಬಂದ ಅವಮಾನ, ಟೀಕೆ, ಅದೇ ಸಮಯದಲ್ಲಿ ವೈಯಕ್ತಿಕ ಬದುಕಿನಲ್ಲಾದ ಗಾಸಿಪ್, ಇದೆಲ್ಲ ಸೇರಿ ಹಾರ್ದಿಕ್ ಪಾಂಡ್ಯ ಅವರನ್ನ ಯಾವ ರೀತಿ ಕುಗ್ಗಿಸಿತ್ತು ಅಂದ್ರೆ ಬೇರೆ ಯಾರಾದ್ರೂ ಫಾರ್ಮ್ ಕಳೆದುಕೊಂಡು ಪ್ಲೇಯಿಂಗ್ 11ನಿಂದ ಹೊರಗೆ ಇರ್ತಿದ್ರು. ಆದ್ರೆ ಹಾರ್ದಿಕ್ ಪಾಂಡ್ಯನೇ ಸಾಕ್ಷಿ. ಆ ವಿಲ್ ಪವರ್, ತನ್ನ ತೋಳ್ಬಲದಲ್ಲಿರೋ ಸ್ಟ್ರೆಂತ್ ಮಾತ್ರ ನಂಬಿಕೊಂಡಿದ್ರು ಪಾಂಡ್ಯ. ಹೀಗಾಗಿ ಟಿ20 ವಿಶ್ವಕಪ್ನಲ್ಲಿ ತಾನು ಯಾರೆಂದು ತನ್ನನ್ನ ಟೀಕಿಸಿದವರಿಗೆ ಪ್ರೂವ್ ಮಾಡಿ ತೋರಿಸಿದ್ರು. ತನ್ನನ್ನ ಝೀರೋ ಅಂದವರಿಗೆ ತಾನೊಬ್ಬ ಹೀರೋ ಅನ್ನೋದನ್ನ ತೋರಿಸಿಕೊಟ್ರು. ಇಷ್ಟೆಲ್ಲ ಮಾಡಿದ ಮೇಲೆ ಆ ಗಳಿಗೆಯು ಬಂದೇ ಬಿಟ್ಟಿತ್ತು. ಹಾರ್ದಿಕ್ ಪಾಂಡ್ಯರ ತಪಸ್ಸು ಚಾಂಪಿಯನ್ ಆಗೋ ಮೂಲಕ ಈಡೇರಿತ್ತು. ವಿಶ್ವಕಪ್ ಕೈಗೆ ಬರ್ತಿದ್ದಂತೆ ಪಾಂಡ್ಯ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಕಣ್ಣಿಂದ ಹೊರಬೀಳ್ತಿದ್ದ ಪ್ರತಿ ಹನಿಯು ಹಾರ್ದಿಕ್ ಎದೆಯಲ್ಲಿ ಹುದುಗಿದ್ದ ನೋವಿನ ಒಂದೊಂದೇ ಕಥೆಯನ್ನ ಬಿಡಿಸಿ ಹೇಳ್ತಿತ್ತು. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಪಾಂಡ್ಯ ಮನಸ್ಸಿನಲ್ಲಿ ಅದೆಷ್ಟು ನೋವಿತ್ತು ಅಂತ. ಹಾರ್ದಿಕ್ ಆಟಕ್ಕೆ ಭಾರತೀಯರಿಂದಲೇ ಪ್ರಶಂಸೆಯ ಸುರಿಮಳೆ ಹರಿದು ಬರ್ತಾ ಇದೆ. ಆದ್ರೆ ಯಾರು ಎಷ್ಟು ಹೊಗಳಿ ಅಟ್ಟಕ್ಕೇರಿಸಿದ್ರು ಏನು? ಮನಸ್ಸಿಗೆ ಹತ್ತಿರ ಆದವರ ಒಂದೇ ಒಂದು ವಿಶ್ಗಾಗಿ ಮನಸ್ಸು ಕಾಯ್ತಾ ಇರುತ್ತೆ ಅಲ್ವಾ? ಪಂದ್ಯ ಗೆಲುವಿನ ಬಳಿಕ ಪ್ರತಿ ಆಟಗಾರರ ಮನೆಯವರು ಸಂಭ್ರಮಿಸಿದ್ರು. ಎಲ್ಲರೂ ಖುಷಿಯಲ್ಲಿ ತೇಲಾಡಿದ್ರು. ಆದ್ರೆ ಪಾಂಡ್ಯ ವಿಚಾರದಲ್ಲಿ ಮಾತ್ರ ಹೀಗಿಲ್ಲ. ಪತ್ನಿ ನತಾಶಾ ಈ ಸಾಧನೆಯ ಬಗ್ಗೆ ಒಂದೇ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು, ಒಂದೇ ಒಂದು ಪೋಸ್ಟ್ ಹಾಕಿಲ್ಲ. ಇದು ಪಾಂಡ್ಯ ಮಾತ್ರವಲ್ಲ, ಅವರ ಅಭಿಮಾನಿಗಳಿಗೂ ಬೇಜಾರು ತರಿಸಿದೆ. ಹಾರ್ದಿಕ್ ಪಾಂಡ್ಯ ಅವರ ಡಿವೋರ್ಸ್ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ನತಾಶಾ ಹಾಗೂ ಪಾಂಡ್ಯ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮೂಡಿದ್ದು ಬೇರೆ ಬೇರೆಯಾಗ್ತಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಕೇಳಿ ಬಂದಿತ್ತು. ಸದ್ಯ ಈ ಸುದ್ದಿ ತಣ್ಣಗಾಗಿದ್ರು ಇಬ್ಬರು ಡಿವೋರ್ಸ್ ವದಂತಿ ಬಗ್ಗೆ ಸ್ಪಷ್ಟನೆ ನೀಡದೇ ಇರೋದ್ರಿಂದ ವದಂತಿ ಜೀವಂತವಾಗಿಯೇ ಇದೆ. ಆದ್ರೆ ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ಆರಂಭಕ್ಕೂ ಮುನ್ನ ನತಾಶಾ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯೊಂದನ್ನ ಹಾಕಿದ್ರು. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಪಂದ್ಯ ಆರಂಭಕ್ಕೂ ಮುನ್ನ ನತಾಶಾ ಜಿಮ್ನಲ್ಲಿ ಡ್ಯಾನ್ಸ್ ಮಾಡುತ್ತಿರೋ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ರು. ವಿಡಿಯೋ ಜೊತೆಗೆ ನನ್ನ ದಿಗಂತದಲ್ಲಿರುವ ಸೂರ್ಯ ನೀನು ಎಂಬ ಅಡಿಬರಹ ಕೂಡ ಬರ್ಕೊಂಡಿದ್ರು. ತಾವು ಡ್ಯಾನ್ಸ್ ಮಾಡುತ್ತಿದ್ದ ಹಾಡಿನ ಸಾಲುಗಳನ್ನೇ ನತಾಶಾ ಬರ್ಕೊಂಡಿದ್ರು. ಇದನ್ನ ನೋಡಿದ ಅನೇಕರು ನತಾಶಾ ಪಾಂಡ್ಯ ಕುರಿತು ಬರೆದಿರುವ ಪೋಸ್ಟ್ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಪೋಸ್ಟ್ನಲ್ಲಿ ಯಾರನ್ನ ಕೂಡ ಟ್ಯಾಗ್ ಮಾಡಿರಲಿಲ್ಲ. ಇದು ಮತ್ತಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಆದ್ರೆ ಹಾರ್ದಿಕ್ ಪಾಂಡ್ಯ ಫೈನಲ್ ಪಂದ್ಯದ ಬಳಿಕ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು. ಪಾಂಡ್ಯ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದನ್ನ ಕಂಡ ಸಾಕಷ್ಟು ಮಂದಿ ನತಾಶಾ ವಿಡಿಯೋ ಕಾಲ್ ಮೂಲಕ ಪಾಂಡ್ಯ ಜೊತೆ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನತಾಶಾ ನಡೆ ನೋಡಿದ್ರೆ ಕಾಲ್ ಮಾಡಿದ್ದು ಬೇರೆ ಯಾರು ಅನ್ನಿಸ್ತಿದೆ ಅಂತ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಆ ವಿಡಿಯೋ ಕಾಲ್ನಲ್ಲಿ ಪಾಂಡ್ಯ ಜೊತೆ ಮಾತನಾಡಿದ್ದು ಯಾರು ಎಂಬ ಪ್ರಶ್ನೆ ಕೂಡ ಮೂಡಿದೆ. ಆದ್ರೆ ನತಾಶಾ ಈವರೆಗೂ ಟೀಮ್ ಇಂಡಿಯಾ ವಿಶ್ವಕಪ್ ಜಯಿಸಿದ್ದರ ಬಗ್ಗೆ ಒಂದೇ ಒಂದು ಪೋಸ್ಟ್ ಕೂಡ ಮಾಡಿಲ್ಲ, ಪ್ರತಿಕ್ರಿಯೆ ಸಹ ನೀಡಿಲ್ಲ. ಇವಾಗ ಯಾರೇ ಆಗಿರ್ಲಿ, ಗಂಡ ಸಾಧನೆ ಮಾಡ್ತಿದ್ದಾನೆ ಅಂದ್ರೆ ಆತನ ಮೇಲೆ ಸಿಟ್ಟಿದ್ರು ಮ್ಯಾಟರ್ ಆಗಲ್ಲ. ಸಿಟ್ಟನ್ನೆಲ್ಲ ಬದಿಗಿಟ್ಟು ಖುಷಿ ಪಡ್ತಾರೆ, ಒಂದು ವಿಶ್ ಮಾಡ್ತಾರೆ. ಆದ್ರೆ ನತಾಶಾ ನಡೆ ಹಾಗಿಲ್ಲ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ.
ಫೈನಲ್ನಲ್ಲಿ ಟೀಂ ಇಂಡಿಯಾ ಗೆಲುವಿಗೆ ತಮ್ಮ ಪತಿ ಪಾಂಡ್ಯ ಕೂಡ ಕಾರಣ. ಗಂಡನ ಸಾಧನೆಯ ಬಗ್ಗೆ ಒಂದೇ ಒಂದು ಮೆಚ್ಚುಗೆ ಮಾತುಗಳಿಲ್ಲ. ಇದು ಈಗ ಪಾಂಡ್ಯ ಅಭಿಮಾನಿಗಳನ್ನ ಕೆರಳುವಂತೆ ಮಾಡಿದೆ. ಇದೆಲ್ಲ ನೋಡಿದ್ರೆ ಪಾಂಡ್ಯ ಮತ್ತು ನತಾಶಾ ಬೇರೆಯಾಗ್ತಿರೋದು ಖಚಿತವಾದಂತಿದೆ. ಡಿವೋರ್ಸ್ ಪಕ್ಕ ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಿದ್ದಾರೆ. ಪಾಂಡ್ಯ IPL ವೇಳೆ ಅಷ್ಟೊಂದು ವೀಕ್ ಆಗಲು ದಾಂಪತ್ಯ ಬದುಕೆ ಕಾರಣ ಆಯ್ತಾ? ಪಾಂಡ್ಯ ಇಷ್ಟೊಂದು ಎಮೋಷನಲ್ ಆಗಲು ಇದೇ ವಿಚಾರ ಕಾರಣ ಆಯ್ತಂತ ಫ್ಯಾನ್ಸ್ ಚರ್ಚೆ ನಡೆಸ್ತಾ ಇದ್ದಾರೆ. ನತಾಶಾ ತೋರಿರುವ ನಡೆ ನಿಜಕ್ಕೂ ಸರಿನಾ? ಪಾಂಡ್ಯ ಬಾಳಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಿಮಗೆ ಅನ್ನಿಸ್ತಿದ್ಯಾ? ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.